ಸಿನಿಮಾ ರಂಗ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು, ಟಿವಿ ಮಾಧ್ಯಮ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು, ಇತ್ತಿತ್ತಲಾಗಿ ಮೊಬೈಲು ಸಹಿತ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು. ರಂಗಭೂಮಿ ಮಾತ್ರ ತನ್ನ ಮೌಲ್ಯವನ್ನು ಎಂದೂ ಕಳ್ಕೊಂಡಿಲ್ಲ, ಕಳ್ಕೊಳ್ಳಿಕ್ಕೆ ಸಾಧ್ಯನೂ ಇಲ್ಲ ಸರ್. ನಮಸ್ಕಾರ ಸ್ನೇಹಿತರೆ, ಈ ಹಿಂದಿನ ಎಪಿಸೋಡಲ್ಲಿ ನೀವು ನೋಡಿದ್ರಿ ಮಹಾದೇವ್ ಹೊಸೂರ್ ಅವರು ಪಂಚಾಕ್ಷರಿ ಗವಾಯಿಗಳವರ ನಾಟಕ ಕಂಪನಿಯಲ್ಲಿ ಹಿರಿಯ ಕಲಾವಿದರು ಮತ್ತು ಈ ನಾಟಕ ಕಂಪನಿಯ ಮೇಲುಸ್ತುವಾರಿ ವಹಿಸ್ಕೊಂಡಿರುವಂಥವ್ರು. ಇವ್ರ ಸಂದರ್ಶನದ ನಂತರ ಇಲ್ಲಿ ಮತ್ತೊಬ್ಬರು 21 ವರ್ಷಗಳಿಂದ ನಿರಂತರವಾಗಿ ಸ್ತ್ರೀ ಪಾತ್ರವನ್ನೇ ಮಾಡ್ಕೊಂಡ್ಬಂದಿರೋಂಥ ಮತ್ತೊಬ್ಬ ಅದ್ಭುತ ಕಲಾವಿದ ಜಗದೀಶ್ ಮಾಂಬಳ್ಳಿ ಅಂತ ಇಲ್ಲಿದ್ದಾರೆ. ಇವ್ರು ಫೇಮಸ್ ಆಗಿರೋದೇ ಹೇಗಪ್ಪ ಅಂತಂದ್ರೆ ಜೂನಿಯರ್ ಪೂಜಾ ಗಾಂಧಿ ಅಂತ ಅವರು ಇಲ್ಲಿದ್ದಾರೆ. ಅವರು ನಮಗೆ ಮಾತಾಡ್ಸೋಣ ಬನ್ನಿ. ಡ್ರಾಮಾದಲ್ಲಿ ಏನು ಫ್ಯೂಚರ್ ಐತೆ, ಅಲ್ಲೇನು ನಿನಗೆ ಅಲ್ಲೇನು ಇದು ಮಾಡಕ್ ಸಾಧ್ಯ. ಹೊಸದಾಗಿ ನೋಡೋರಿಗೆ ಹುಡುಗಿ ಅಂತಾನೆ ತಿಳ್ಕೊಂಡಿರ್ತಾರೆ, ಟೈಮೇ ಇರಲ್ಲ. ಬ್ಯಾಕ್ ಟು ಬ್ಯಾಕ್ ರೆಡಿ ಆಗೋದು ಹೋಗೋದು ಸದ್ಯ ಒಂದು 5 ನಿಮಿಷ ರೆಸ್ಟ್ ಸಿಕ್ಕಿದ್ರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ. ಆ ಥರ ಇನ್ಸಿಡೆಂಟ್ಸ್ಗಳು ಆಗಿರುತ್ತೆ. ಬಟ್ ಅವರು ನನ್ನನ್ನು ರೀಚ್ ಆಗೋ ತನಕ ನಮ್ಮ ಟೀಮಲ್ಲಿ ಯಾರು ಬಿಟ್ಕೊಟ್ಟಿಲ್ಲ. ಯಾವುದೋ ಹುಡುಗಿ ಚೆನ್ನಾಗೈತೆ, ಹಂಗೆ ಹಿಂಗೆ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ಮಾತಾಡ್ಸೋಣ, ಹೋಗಿ ಪ್ರಪೋಸ್ ಮಾಡೋಣ, ಆ ಥರ ಅವರು ತಿಳ್ಕೊಂಡಿರ್ತಾರೆ. ಒಂದು ನಂಬರ್ ಕೊಡ್ತೀರಾ, ನಿಮ್ಮ ಹೆಸರು ಏನು ಹೋಗುತ್ತೆ, ನಾವು ಹಿಂಗೆ ನಮ್ಮ ಹೆಸರು ಜಗದೀಶ್ ಅಂತ ಅಷ್ಟು. ನೀವೆಲ್ಲ ಜೆಂಟ್ಸ್ ಆಗುತ್ತೆ. ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ಡಿಸೈನ್ ಮಾಡ್ತೀನಿ. ಪ್ರತಿಯೊಂದು ನನ್ನ ವಸ್ತ್ರಾಲಂಕಾರ ಏನಿರುತ್ತೆ ಎಲ್ಲ ನನ್ನ ಸ್ವಂತ ಕೈ ಚಳಕ. ಮೇಕಪ್ ಕೋರ್ಸ್ ಮಾಡಿದ್ದೀನಿ, ಬೆಂಗಳೂರಲ್ಲಿ ಮಾಡಿದೆ. ನಮಸ್ಕಾರ ಸರ್, ನನ್ನ ಹೆಸರು ಜಗದೀಶ್ ಅಂತ. ನಮ್ಮ ಮೂಲತಃ ಆವಾಗಿನ ಮೈಸೂರು ಜಿಲ್ಲೆ, ಈಗಿನ ಚಾಮರಾಜನಗರ ಜಿಲ್ಲೆ, ಮಾಂಬಳ್ಳಿ ಅಂತ ನಮ್ಮೂರ ಹೆಸರು. ಯಳಂದೂರು ತಾಲೂಕು, ಹಳ್ಳಿ, ಗ್ರಾಮದ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಮತ್ತು ಅಲ್ಲಿಂದನೇ ಶಾಲಾ ಕಾಲೇಜುಗಳಲ್ಲಿ ನಾನು ಇದು ಮಾಡ್ತಾಯಿದ್ದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಸಣ್ಣ ವಯಸ್ಸಿಂದನೂ ಡ್ಯಾನ್ಸು ಇದರಲ್ಲೆಲ್ಲ ತುಂಬ ಆಸಕ್ತಿ. ಶಾಲೆಯಲ್ಲೆಲ್ಲ ಫಸ್ಟ್ ಏನಾದ್ರು ಕಲ್ಚರಲ್ ಪ್ರೋಗ್ರಾಮ್ ಐತೆ ಅಂದರೆ ಫಸ್ಟ್ ನನ್ನನ್ನು ಆಯ್ಕೆ ಮಾಡೋರು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ, ಹಂಗೆ ಹಿಂಗೆ ಅಂತ. ಆವಾಗಿಂದ ಸ್ಟಾರ್ಟ್ ಆಯಿತು ಹಾಗೆ. ಶಾಲೆಗಳಲ್ಲಿ ಫಂಕ್ಷನ್ಗಳೆಲ್ಲ ಡ್ಯಾನ್ಸ್ ಮಾಡ್ಕೊತ ಆ ಡ್ಯಾನ್ಸ್ ಆಗಿ ಒಂದು ಅಭ್ಯಾಸ ಆಗಿಬಿಡ್ತು ನನಗೆ. ಆಮೇಲಿಂದ ಮತ್ತೆ ನಾನು ಇದು ಕೋರ್ಸ್ ಮಾಡಿದೆ, ಡ್ರಾಯಿಂಗ್ ಕೋರ್ಸ್ ಮಾಡಿದೆ. ಇಲ್ಲಿ ಬೆಂಗಳೂರಲ್ಲಿ ಅದನ್ನೇ ಮಾಡಿದ್ದೆ ನಾನು ಕೋರ್ಸು. ಡಿಪ್ಲೊಮಾ ಮಾಡಿದೆ ಡ್ರಾಯಿಂಗಲ್ಲಿ. ಆವಾಗ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮು ಕ್ಲಾಸ್ ಅಟೆಂಡ್ ಮಾಡೋದು, ಈವ್ನಿಂಗ್ ಫ್ರೀ ಇರ್ತೀವಲ್ಲ ಆ ಟೈಮಲ್ಲಿ ಆರ್ಕೆಸ್ಟ್ರಾಗಳಿಗೆ ಡ್ಯಾನ್ಸ್ ಹೋಗಿದ್ದೆ. ಅಲ್ಲಿ ಒಬ್ರು ಆರ್ಕೆಸ್ಟ್ರಾದವ್ರು ಪರಿಚಯ ಆಗಿದ್ರು. ಅವರು ಬನ್ನಿ ನಮ್ಮ ಆರ್ಕೆಸ್ಟ್ರಾಕ್ಕೆ ಡ್ಯಾನ್ಸಿಗೆ ಅಂತ ಕರಿತಿದ್ರು. ಆವಾಗ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹಾಗೆ ಡ್ಯಾನ್ಸ್ ಮಾಡ್ಕೊತ ಈ ಕಡೆ ಕ್ಲಾಸ್ ಎಲ್ಲ ಇವು ಕೋರ್ಸ್ ಕಂಪ್ಲೀಟ್ ಆಯಿತು. ಈ ಡ್ಯಾನ್ಸ್ ಹಾಗೆ ಕಂಟಿನ್ಯೂ ಆಯಿತು. ಮತ್ತು ಅಲ್ಲಿಂದ ಒಂದು ಆರ್ಕೆಸ್ಟ್ರಾಯಿಂದ ಇನ್ನೊಂದು ಆರ್ಕೆಸ್ಟ್ರಾ, ಹೀಗೆ ಒಬ್ರಿಗೊಬ್ರು ಆರ್ಕೆಸ್ಟ್ರಾ ಪರಿಚಯ ಆಗ್ತಾ ಅಲ್ಲಿ ಒಳ್ಳೆ ದೊಡ್ಡ ಹೆಸರಾಯಿತು, ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಆಮೇಲೆ ತುಮಕೂರಲ್ಲಿ ಡ್ಯಾನ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲೆಲ್ಲ ಒಂದು 4-5 ಆರ್ಕೆಸ್ಟ್ರಾಗಳಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೀನಿ. ಮತ್ತು ಅಲ್ಲಿ ದೊಡ್ಡ ಹೆಸರಾಯಿತು ನನಗೆ, ಒಳ್ಳೆ ಡ್ಯಾನ್ಸರ್ ಅಂತೇಳಿ. ಆವಾಗ ಅಲ್ಲಿಂದ ಅಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಬರ್ತಿದ್ರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ, ಆರ್ಕೆಸ್ಟ್ರಾಗೆ. ಜೂನಿಯರ್ ವಿಷ್ಣುವರ್ಧನ್, ರಿತ್ತಿರಾಜು ಅಂತ ಹೇಳ್ತಾರೆ, ಅವರು ದಾವಣಗೆರೆಯವರು. ಅವರು ಪರಿಚಯ ಆದ್ರೆ, ಈಗ ಅವ್ರು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ, ಬೆಂಗಳೂರಲ್ಲೇ ಇರ್ತಾರೆ. ಅವರು ಪರಿಚಯ ಆದರು. ಅವರು ಹೇಳಿದರು, ಈ ರೀತಿ ಅಜ್ಜಾರ್ ಕಂಪ್ನಿ ಅಂತ ಡ್ರಾಮಾ ಕಂಪ್ನಿ ಐತಿ, ಪುಟ್ಟರಾಜ ಗವಾಯಿಗಳ ಕಂಪ್ನಿ, ನೀವು ಅಲ್ಲಿ ಹೋಗ್ರಿ, ಅಲ್ಲೆಲ್ಲ ಜೆಂಟ್ಸೇ ಲೇಡೀಸ್ ಪಾರ್ಟ್ ಮಾಡ್ತಾರೆ, ನೀವು ಅಲ್ಲಿ ಬರೀ ಡ್ಯಾನ್ಸಿಗೆ ಸೀಮಿತ ಆಗಬೇಡ್ರಿ, ಪಾತ್ರಗಳು ಕಲೀರಿ, ಅಭಿನಯ ಇನ್ನೂ ಕಲೀರಿ, ನೀವು ಇನ್ನೂ ಮುಂದುವರಿಬೇಕು, ಇನ್ನೂ ಹೆಸರು ಮಾಡಬೇಕು, ನೀವು ಬರೀ ಆರ್ಕೆಸ್ಟ್ರಾ ಇದಕ್ಕೆ ಸೀಮಿತ ಆಗಬೇಡ್ರಿ ಅಂತ ಹೇಳಿದ್ರು. ಸರಿ ಅಂತ ಅವಾಗ ನನಗೆ ಕಂಪ್ಲೀಟಾಗಿ ಇಲ್ಲೇ ಇರಬೇಕು ಅನ್ನೋದು ಇಷ್ಟ ಇಲ್ಲ. ಯಾಕಂದರೆ ನಾನು ಆರ್ಕೆಸ್ಟ್ರಾ ಫೀಲ್ಡ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಡ್ರಾಮಾ ಅನ್ನೋದು ನನಗೆ ಹೊಸ ಲೈಫ್, ಇದು ನನಗೆ ಗೊತ್ತೇ ಇಲ್ಲ. ಡ್ಯಾನ್ಸರ್ ಆಗಿದ್ರೆ ಇಲ್ಲಿ ಬಂದ್ಮೇಲೆ ಆ್ಯಕ್ಟರ್ ಆದರೆ ಆಮೇಲೆ ಈ ರೀತಿ ಅಲ್ಲಿ ಡ್ಯಾನ್ಸ್ ನಾನು ಯಾವಾಗಲೂ ಡ್ಯಾನ್ಸೇ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಟಿಂಗ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇತ್ತು. ಆದರೆ ಡ್ರಾಮಾ ಅಂತಂದ ತಕ್ಷಣ ಹೋಗಿ ಡ್ರಾಮಾ ಕಂಪ್ನಿಲಿ ಮಾಡ್ಬೇಕಾ, ನಾನು ಡ್ರಾಮಾ ಕಂಪ್ನಿಲಿ ಏನು ಸಿಗುತ್ತೆ, ಏನು ಅಲ್ಲೇನು ಸರಿ ಇರಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನಾನು ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಅವರು ಫೋರ್ಸ್ ಮಾಡಿ ಹೇಳ್ತಾ ಇದ್ರು, ಹೋಗ್ರಿ ಒಂದ್ಸಲ ಹೋಗಿ ನೋಡ್ರಿ,
ನಿಮಗೆ ಹೋಗಿ ಒಂದು 2 ತಿಂಗಳಿರ್ರಿ, ಹ್ಮ್ 3 ತಿಂಗಳಿರ್ರಿ, ಹ್ಮ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ವಾಪಸ್ ಬಂದ್ಬಿಡ್ರಿ ಹ್ಮ್ ಅಂತ ಹೇಳಿ ಅವ್ರು ಫೋರ್ಸ್ ಮಾಡಿ ಕಳಿಸಿದ್ರು. ಹ್ಮ್ ಸರಿ ಅಂತಂದು ನಾನು ಬಂದೆ. ಅವಾಗ ಹ್ಮ್ ಬಂದು ಅಜ್ಜಾರ ಪುಟ್ಟರಾಜ ಅಜ್ಜಾರ ಮಠಕ್ಕೆ ಹೋಗಿದ್ದೆ, ಹ್ಮ್ ಗದಗ ಮಠಕ್ಕೆ. ಹ್ಮ್ ಅಲ್ಲಿ ಹೋಗಿ ಅಲ್ಲಿ ಅಜ್ಜಾರನ್ನೆಲ್ಲ ಭೇಟಿಯಾಗಿ ಹ್ಮ್ ಅಲ್ಲಿ ಮಠ ಎಲ್ಲ ನೋಡಿಕೊಂಡು ಮಠದಲ್ಲಿ ಅಜ್ಜಾರನ್ನ ಭೇಟಿಯಾದೆ. ಹ್ಮ್ ಅವರು ಒಂದು ಲೆಟ್ರ್ ಬರೆದು ಕೊಟ್ಟರು, ಏನಂತ? ಕಂಪ್ನಿಗೆ ಹೋಗ್ರಿ, ಹ್ಮ್ ಅಲ್ಲಿ ಸೇವೆ ಮಾಡ್ರಿ ಅಂತ. ಏನ್ ಹೇಳಿದ್ರಿ ಅಲ್ಲಿ ಹೋಗಿ ನೀವು? ಡ್ಯಾನ್ಸ್? ಅಲ್ಲಿ ಆ್ಯಕ್ಚುಲಿ ಇವರು ಆಲ್ರೆಡಿ ರಾಜು ಅವ್ರು ಹೇಳಿದರು, ಜೂನಿಯರ್ ವಿಷ್ಣುವರ್ಧನ್ ಅವ್ರು ಹೇಳಿದರು, ಈ ರೀತಿ ಒಬ್ಬರನ್ನ ಕಲಾವಿದರನ್ನ ಕಳಿಸ್ಕೊಡ್ತೀವಿ, ಹ್ಮ್ ಅವ್ರನ್ನ ಮಾತಾಡಿಸಿ ನಿಮ್ಮ ಕಂಪ್ನಿಗೆ ಕಳಿಸ್ಕೊಡ್ರಿ ಹ್ಮ್ ಹಂಗಂತ. ಹ್ಮ್ ನಾನು ಅಲ್ಲಿ ಹೋಗಿ ಅಜ್ಜಾರನ್ನ ಭೇಟಿಯಾದೆ, ಹ್ಮ್ ಮತ್ತು ಮ್ಯಾನೇಜರ್ ಅಜ್ಜಾರ್ ಇದ್ದರು, ಹ್ಮ್ ಅವ್ರನ್ನೂ ಭೇಟಿಯಾದೆ. ಹ್ಮ್ ಅವರು ಒಂದು ಲೆಟ್ರ್ ಬರೆದು ಕೊಟ್ಟರು, ಹ್ಮ್ ಹಿಂಗೆ ಹೋಗ್ರಿ ಕಂಪ್ನಿಗೆ. ಹ್ಮ್ ನಾನೆಲ್ಲ ಲೆಟ್ರ್ ಬರೆದು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು, ಹ್ಮ್ ನೀವು ಹೋಗ್ರಿ ಅಂತ. ಹ್ಮ್ ಮತ್ತು ಆಮೇಲೆ ಅಲ್ಲಿಂದ ಆ ಲೆಟರ್ ತೊಗೊಂಡು ಕಂಪ್ನಿಗೆ ಬಂದೆ. ಹ್ಮ್ ಇಲ್ಲಿ ಎಲ್ಲರೂ ನನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಹ್ಮ್ ಆವಾಗ ಇಲ್ಲಿ ಕರೀಂ ಸಾಬ್ ಅಂತೇಳಿ ಅವಾಗ ಅವ್ರ ಮ್ಯಾನೇಜರ್ ಇದ್ದರು ಕಂಪ್ನೀಲಿ. ಅವ್ರು ಬಂದು ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು, ಹ್ಮ್ ನನ್ನ ಬಗ್ಗೆ ಎಲ್ಲ ವಿಚಾರಿಸಿದ್ರು, ಹೆಂಗೆ, ಯಾವ ಊರು, ಏನು ಎತ್ತ ಹಂಗಂತ. ಹ್ಮ್ ಹೆಂಗೆ ಬಂದ್ರಿ, ಕಂಪ್ನಿ ಬಗ್ಗೆ ಹೆಂಗೆ ಗೊತ್ತಾಯಿತು ಹ್ಮ್ ಹಂಗಂತೆಲ್ಲ ವಿಚಾರಿಸಿದ್ರು. ಸರಿ ಬಂದು ಫಸ್ಟ್ ದಿನ ಅವತ್ತೇ ಬಂದಿದ್ದೀನಿ ನಾನು. ಹ್ಮ್ ನಾನೇನು ಒಂದಿನೂ ರೆಸ್ಟ್ ಮಾಡಲಿಲ್ಲ. ಹ್ಮ್ ಬಂದೆ, ಸರಿ ಇವತ್ತು ಮಾಡಿಬಿಡ್ರಿ, ನೀವು ಡ್ಯಾನ್ಸ್ ಮಾಡಿರಿ ಇವತ್ತು ಹಂಗಂತಂದ್ರು. ಹ್ಮ್ ಇಲ್ಲ ಇವತ್ತಾದರೂ ಬಂದಿದ್ದೀನಿ, ಪರವಾಗಿಲ್ಲ ಮಾಡಿರಿ, ಅದಕ್ಕೇನೈತೆ ಅಂತ. ಹ್ಮ್ ಸರಿ ಬಂದೆ, ರೆಡಿ ಆದೆ. ಅವತ್ತು ಫಸ್ಟ್ ಎಂಟ್ರಿ ಡ್ಯಾನ್ಸ್ ಮಾಡಿದೆ. ಹ್ಮ್ ಜನರಿಗೆ ಫುಲ್ ಇಷ್ಟ ಆಗ್ಬಿಡ್ತು. ಹ್ಮ್ ಮತ್ತು ಕಂಪ್ನಿ ಒಳಗೂ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆಲ್ಲ ಇಷ್ಟ ಆಗ್ಬಿಡುತ್ತೆ, ಚೆನ್ನಾಗಿ ಮಾಡ್ತಾರೆ ಅಂತ. ಹ್ಮ್ ಆವಾಗ ಸ್ಟಾರ್ಟ್ ಆಗಿದ್ದು ಹಾಗೆ. ನನ್ನ ಐಡಿಯಾ ಏನಿತ್ತು, ಒಂದು 2 ತಿಂಗಳು ಇಲ್ಲ 3 ತಿಂಗಳು ಇದ್ದು ಹೋಗ್ಬಿಡ್ಬೇಕು ಅಂತ. ಆಮೇಲೆ ಇಲ್ಲಿದ್ದು, ಇಲ್ಲಿ ಪರಿಸರ ಮತ್ತು ಇಲ್ಲಿ ಜನರ ಒಂದು ಬಳಕೆ, ಇವ್ರದ್ದೆಲ್ಲ ಮಾತಾಡ್ಕೊತ ಎಲ್ಲ ಒಂದು ಫ್ರೆಂಡ್ಸ್ ಆಗಿಬಿಟ್ವಿ ಎಲ್ಲರೂ. ಕಂಪ್ನಿಲಿ ಎಲ್ಲರೂ ಭಾಳ ಪರಿಚಯ ಆಗಿಬಿಟ್ರು. ಆಮೇಲೆ ಮತ್ತೆ ಹಂಗೆ 3 ತಿಂಗಳು ಇರ್ತೀನಿ ಅಂತಂದು ಆ ಕ್ಯಾಂಪ್ ಫುಲ್ ಇದ್ದೆ. ಅದೇ ಯಾವುದೇ ಊರಲ್ಲಿ ಕ್ಯಾಂಪ್ ಫುಲ್ ಇದ್ದೆ. ಕ್ಯಾಂಪ್ ಫುಲ್ ಇದ್ಮೇಲೆ ಆಮೇಲೆ ಮತ್ತೆ ಅವ್ರು ಅಂದರು, ಹೆಂಗೆ ಮಾಡ್ತೀರಿ, ಇಲ್ಲೇ ಇದ್ಬಿಡ್ರಿ, ಮತ್ತೆ ಯಾಕೆ ಹೋಗ್ತೀರಾ ಹಂಗಂತೇಳಿ ಎಲ್ಲ ಫೋರ್ಸ್ ಮಾಡಿದರು. ಸರಿ ಅಂತಂದು ಆವಾಗ ಉಳ್ಕೊಂಡಿದ್ದು 20-21 ವರ್ಷ ಆಯಿತು. ಇದೇ ಕಂಪ್ನಿಲೇ ಉಳ್ಕೊಂಡ್ಬಿಟ್ಟು. ಓಕೆ, ಇದ್ರ ನಡುವೆ ನೀವು ಮತ್ತೆ ಮನೆಗೆ ಹೋಗ್ಲೇ ಇಲ್ವಾ? ಇಲ್ಲ, ಕ್ಯಾಂಪಲ್ಲಿ ಕ್ಲೋಸ್ ಆದ ತಕ್ಷಣ ನಮಗೆ ಈ ಕ್ಯಾಂಪಿಂದ ಇನ್ನೊಂದು ಕ್ಯಾಂಪಿಗೆ ಶಿಫ್ಟ್ ಆಗ್ಬೇಕಾದ್ರೆ 1 ತಿಂಗಳು ಹೆಚ್ಚು ಕಡಿಮೆ 20-30 ದಿನ ಗ್ಯಾಪ್ ಇರುತ್ತೆ. ಅಂದರೆ ಈ ಥಿಯೇಟ್ರಿಂದ ಇನ್ನೊಂದು ಊರಿಗೆ ಈ ಥಿಯೇಟ್ರೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಸೆಟ್ ಮಾಡಿ ಎಲ್ಲ ಮತ್ತೆ ಇದೇ ಥರ ಈ ಥಿಯೇಟ್ರೆಲ್ಲ ರೆಡಿ ಮಾಡೋ ತನಕ 1 ತಿಂಗಳು ಬೇಕು ಹೆಂಗಿದ್ರು. ಆ 1 ತಿಂಗಳ ತನಕ ನಮ್ಗೇನು ಕೆಲಸ ಇಲ್ಲಲ್ಲ, ಅವಾಗ ಊರಲ್ಲಿ ಹೋಗಿ ರೆಸ್ಟ್ ಮಾಡೋದು. ಫ್ಯಾಮ್ಲಿಲಿ ಅಲ್ಲಿ ಏನು ಎಲ್ಲ ಯಾರನ್ನು ಮಾತಾಡಿಸ್ಬೇಕು, ಎಲ್ಲೆಲ್ಲಿ ಯಾವ್ಯಾವ ಊರಿಗೆಲ್ಲ ಪೆಂಡಿಂಗ್ ಉಳಿದೈತೆ, ಯಾವ್ಯಾವ ಫಂಕ್ಷನ್ಗೆ ಅಟೆಂಡ್ ಆಗಿಲ್ಲ, ಎಲ್ಲ ಹೋಗಿ ಮಾತಾಡಿಸ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ಬರೋದು. ಅಷ್ಟೊತ್ತಿಗೆ 1 ತಿಂಗಳಾಗಿರುತ್ತೆ. ಇವಾಗ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಂಥ ದಿವಸ ಸ್ಟಾರ್ಟ್ ಆಗುತ್ತೆ ಅಂತ ಫೋನ್ ಮಾಡ್ತಾರೆ. ಮತ್ತೆ ಇಲ್ಲಿಗೆ ಬಂದ್ಬಿಡೋದು ಕಂಪ್ನಿಗೆ. ಇಲ್ಲಿಗೆ ಬಂದರೆ ಮತ್ತೆ ಕ್ಯಾಂಪ್ ಮುಗಿಯೋ ತನಕ ಇಲ್ಲೇ. ಏನಾದ್ರು ಒಂದು ಎಮರ್ಜೆನ್ಸಿ ಈ ರೀತಿ ಹೋಗ್ಲೇಬೇಕು ಊರಿಗೆ ಅಂತ ಸಂದರ್ಭ ಬಂದಾಗ ನನ್ನ ಬದಲು ಬೇರೆ ಯಾರಾದರೂ ಪಾತ್ರಕ್ಕೆ ಅಡ್ಜಸ್ಟ್ ಮಾಡಿ ಆವಾಗ ಊರಿಗೆ ಹೋಗೋದು. ಒಂದು ಆಶ್ಚರ್ಯ ಅಂದರೆ, ನನಗೆ ತುಂಬ ಕಾಡ್ತಾರ ಪ್ರಶ್ನೆ, ಜಗದೀಶು ಜೂನಿಯರ್ ಪೂಜಾ ಗಾಂಧಿ ಆಗಿದ್ದು ಹೇಗೆ? ಆವಾಗ ಫಸ್ಟು ನಾನು ಆರ್ಕೆಸ್ಟ್ರಾಕ್ಕೆ ಹೋಗ್ತಿದ್ದಾಗ ಆವಾಗ ಮುಂಗಾರು ಮಳೆ ಫಿಲಮ್ ಆವಾಗ ತಾನೇ ರಿಲೀಸ್ ಆಗಿತ್ತು. ನಾನು ಇಲ್ಲಿ ಕಂಪ್ನಿಗೆ ಬಂದಮೇಲೆ ಇಲ್ಲಿ ಗ್ಯಾಪು, ಇಲ್ಲೇನು ಕೆಲಸ ಇಲ್ಲ ಅಂತಂದಾಗ ಊರಿಗೆ ಹೋಗ್ತಿದ್ದೆ. ಅವಾಗ ಊರಿಗೆ ಹೋದಾಗ ಅವರು ಊರಲ್ಲಿ ಕುತ್ಕೊಂಡು ಏನು ಮಾಡ್ತೀರಾ ಬನ್ರಿ ಇಲ್ಲಿ ಆರ್ಕೆಸ್ಟ್ರಾಕ್ಕೆ ಅಂತಂದು ಆ ಗ್ಯಾಪಲ್ಲಿ ಆರ್ಕೆಸ್ಟ್ರಾಕ್ಕೆ ಕರಿತಾ ಇದ್ರು. ಆವಾಗ ಮುಂಗಾರು ಮಳೆ ಫಿಲಮ್ಮು ಆವಾಗ ತಾನೇ ರಿಲೀಸ್ ಆಗಿತ್ತು. ಪೂಜಾ ಗಾಂಧಿ ಅದೇ ಫಸ್ಟ್ ಇಂಟ್ರಡಕ್ಷನ್. ಮೇಕಪ್ಪಲ್ಲಿ ನಾನು ನೋಡೋದಕ್ಕೆ ಸ್ವಲ್ಪ ಪೂಜಾ ಗಾಂಧಿ ಥರನೇ ಕಾಣ್ತೀನಿ ಅಂತ ಜನ ಎಲ್ಲ, ಪೂಜಾ ಗಾಂಧಿ ಇದ್ದಂಗೆ ಅದಾರಲ್ಲ ಇವರು ಪೂಜಾ ಗಾಂಧಿ ಇದ್ದಂಗೆ ಇದಾರಲ್ಲ ಅಂತೇಳಿ ಅವಾಗ ಹಂಗೆ ಹೇಳ್ತಾ ಜೂನಿಯರ್ ಪೂಜಾ ಗಾಂಧಿ ಅಂತ ಹೆಸರೇ ಬಿದ್ಬಿಟ್ಟು ಫುಲ್ ಫೇಮಸ್ ಆಗ್ಬಿಟ್ಟು ಅವಾಗ ಆರ್ಕೆಸ್ಟ್ರಾದಲ್ಲೆಲ್ಲ ಫುಲ್ ಪರಿಚಯ ಆಗೋಯ್ತು. ಇವತ್ತಿಗೂ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಪೂರ್ತಿ ನಿಮ್ಮನ್ನ ಪೂಜಾ ಗಾಂಧಿ ಅಂತಾನೆ ಫೇಮಸ್ ಆಗ್ಬಿಟ್ಟಿದೆ. ಈಗಾದ್ರೂ ನಾವೇನು ಹೇಳೋದೇ ಬೇಕಾಗಿಲ್ಲ, ಜನ ನೋಡಿದವ್ರಲ್ಲ ನೀವು ನೋಡಕ್ ಪೂಜಾ ಗಾಂಧಿ ಕಣ್ಣಂಗೆ ಕಾಣ್ತಿರ್ರಿ, ನೀವು ಮೇಕಪ್ ಅಲ್ಲಿ ಸ್ಟೇಜಲ್ಲಿ ನೋಡಿದಾಗ ಪೂಜಾ ಗಾಂಧಿ ತರ ಕಾಣ್ತೀರಿ ಅಂತ ಹೇಳಿ ಬಂದು ಎಲ್ಲ ಹೇಳ್ತಾರೆ, ಮಾತಾಡಿಸ್ತಾರೆ. ಆ ಒಂದು ಹೆಸರು ಹಂಗೆ
ಕಂಟಿನ್ಯೂ ಆಗೇ ಬಿಡ್ತು. ನಿಮ್ಗೆ ಅವರು ಆಕ್ಚುಲಿ ಪೂಜಾ ಗಾಂಧಿ ಈಗ ರಿಯಲ್ ಆಗಿ ಫೀಲ್ಡ್ ಬಿಟ್ಟು ಹೋಗಿದ್ರು, ನಮ್ದು ಮಾತ್ರ ಇಲ್ಲಿ ಉಳ್ಕೊಂಡಿದ್ರೆ ಹಂಗೆ. continue ಇರ್ತಾನೆ. ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಚಂದ್ರು ಹೆಸರು ಆಗಿದ್ರು. ಹಂಗೆ ಉಳಿತಲ್ಲ ಆ ಥರ. ಈ ಲೇಡಿ ಗೆಟಪ್ ಯಾಕೆ ನೀವು ಶುರು ಮಾಡ್ಕೊಂಡ್ರಿ? ಗೊತ್ತಿಲ್ಲ, ಫಸ್ಟಿಂದನೂ ಸಣ್ಣ ವಯಸ್ಸಿಂದನೂ ಏನು ನನ್ನ ಫೇಶಿಯಲ್ ಫೀಚರ್ಸ್ ಏನೋ ಗೊತ್ತಿಲ್ಲ. ಆ ಶಾಲೆ ಟೈಮಲ್ಲೂ ಆವಾಗಲೂ ಮೇಸ್ಟ್ರುಗಳು ಮೇಡಮ್ಗಳೆಲ್ಲ ಈ ಪಾತ್ರ ಲೇಡೀಸ್ ಪಾತ್ರ ಹಾಕ್ರಿ, ಹುಡುಗನಿಗೆ ಚೆನ್ನಾಗಿ ಕಾಣುತ್ತೆ ಹಂಗೆ ಹಿಂಗೆ ಅಂತೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದು, ಹಂಗೆ ಕಂಟಿನ್ಯೂ ಆಗಿ ಹೋಯ್ತು. ಕಂಟಿನ್ಯೂ ಆಗಿ ಹಾಗೆ ಸಂಪೂರ್ಣ ಹೆಣ್ಣಿನ ಪಾತ್ರ ಫಿಕ್ಸ್ ಆಗೋದು. ಫಿಕ್ಸ್ ಆಗಿ. ಇಲ್ಲೂ ಕೆಲವೊಂದು ಸಲ ಅನಿವಾರ್ಯ ಮಾಡಲೇಬೇಕು ಅಂದಾಗ ಸಣ್ಣ ಸಣ್ಣ ಪಾತ್ರ, ಜೆಂಟ್ಸ್ ಪಾತ್ರ ಇದ್ದಾಗ ಅನಿವಾರ್ಯ, ಬೇರೆ ಯಾರು ಇಲ್ಲ ಅಂತ ಟೈಮಲ್ಲಿ ಮತ್ತೆ ಅನಿವಾರ್ಯ ಮಾಡ್ತೀವಿ. ಅವಾಗ ಜೆಂಟ್ಸ್ ಪಾತ್ರನೂ ಮಾಡಿದ್ದೀನಿ. ಜಗದೀಶ್ ಅವರು ಈ ಕಲಾವಿದರಾಗಿ ಲೇಡೀಸ್ ಪಾತ್ರ ಮಾಡ್ಕೊಂಡು ಇಷ್ಟು ವರ್ಷ ಬಂದಿದ್ರಲ್ಲ, ಹೇಗಿದೆ ಜೀವನ? ಕಲಾವಿದ್ರ ಜೀವನ ಅಷ್ಟು ಸಂತೋಷವಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಷ್ಟು ಚೆನ್ನಾಗಿಲ್ಲ ಕಲಾವಿದ್ರ ಜೀವನ ಅಂತಲೂ ಹೇಳೋಕ್ಕಾಗಲ್ಲ. ಹಾಗೆ ಹೋಗ್ತಾ ಇದೆ ಒಂದು ವೇವ್ ಲೆಂತಲ್ಲಿ. ಬರುವಂತ ಎಲ್ಲ ಕಲಾವಿದರು ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಏರು ಇಳಿತ ಅನ್ನೋದು ಸಾಮಾನ್ಯ ಇದ್ದೇ ಇರುತ್ತೆ. ಆದರೆ ಇನ್ನೊಂದು ಏನು ನಮಗೆ ಖುಷಿ ಏನು ಅಂತಂದರೆ, ಈ ಮೊಬೈಲ್ ಯುಗದಲ್ಲೂ ಈ ಕಂಪ್ಯೂಟ್ರ್ ಯುಗದಲ್ಲೂ ಇನ್ನೂ ನಮ್ಮ ಡ್ರಾಮಾ ಜನ ನೋಡ್ತಾ ಇದ್ದಾರೆ. ಸಿಟಿಗಳಲ್ಲಿ ಕ್ರೇಜ್ ಕಡಿಮೆನೇ ಡ್ರಾಮಾದ್ದು, ಹಳ್ಳಿಗಳಲ್ಲಿ ಸ್ವಲ್ಪ ಇನ್ನಾದರೂ ಸ್ವಲ್ಪ ಕ್ರೇಜ್ ಉಳಿದೈತೆ, ಡ್ರಾಮಾ ನೋಡಬೇಕು ಅನ್ನೋ ಅಪೇಕ್ಷೆ ಹಳ್ಳಿ ಜನರಲ್ಲಿ ಇರೋದ್ರಿಂದ ಇನ್ನೂ ನಮ್ಮದು ಡ್ರಾಮಾ ನಡೆದೈತೆ. ಆಮೇಲೆ ಜನರ ಒಂದು ಅಭಿಪ್ರಾಯನೂ ಚೆನ್ನಾಗೈತೆ, ಅದೊಂದು ಸಂತೋಷ. ಈ ಹೆಣ್ಣಿನ ಪಾತ್ರಗಳು ಮಾಡ್ತಾ ಈ ಒಂದು ನೋವುಗಳೇನಾರ ಇದೆಯಾ? ನೋವು ಅಂತ ಏನಿಲ್ಲ. ಆ್ಯಕ್ಚುಲಿ ಮುಂಚೆ ಯಾವಾಗ ಶಾಲಾ ಕಾಲೇಜು ಆ ಒಂದು ಟೈಮಲ್ಲಿ ಆವಾಗ ಅಲ್ಲಿ ಮಾಡಬೇಕಾದ್ರೆ ಎಲ್ಲ ಹಾಸ್ಯ ಮಾಡೋದು, ಗೇಲಿ ಮಾಡೋದು, ಆ ಥರ ತೀರಾ ಹರ್ಟ್ ಆಗೋ ಥರ ಏನು ಆ ಥರ ಸನ್ನಿವೇಶ ನನ್ನ ಇದು ನಡೆದಿಲ್ಲ. ನನಗೆ ಕಿಂಡಲ್ ಮಾಡೋದು, ಗೇಲಿಯಾಗಿ ಮಾತಾಡೋದು ಆ ಥರ ಇರ್ತಿತ್ತು. ಆದರೆ ಯಾವಾಗ ಈ ಡ್ರಾಮಾ ಫೀಲ್ಡಿಗೆ ಏನು ಎಂಟ್ರಾದೆ, ಆರ್ಕೆಸ್ಟ್ರಾ ಫೀಲ್ಡ್ ಆಯಿತು ಇಲ್ಲ ಡ್ರಾಮಾ ಫೀಲ್ಡ್ ಆಯಿತು, ಏನು ಎಂಟ್ರಾದೆ, ಆವಾಗ ನನ್ನ ಒಂದು ಒಳ್ಳೆ ಕಲಾವಿದರಾಗಿ ನನ್ನನ್ನು ಹಿಂಗೆ ಗುರುತಿಸಿದ್ರು. ಎಷ್ಟೋ ಜನಕ್ಕೆ ಹೊರಗಡೆ ನೋಡೋರ್ಗೆ ಗೊತ್ತೇ ಆಗಲ್ಲ, ಇವರು ಲೇಡೀಸೇ ಅಂತಲೇ ತಿಳ್ಕೊಂಬಿಡ್ತಾರೆ, ಜೆಂಟ್ಸ್ ಅಂತ ಯಾರು ಗುರುತಿಡಿಯೋದಿಲ್ಲ. ಯಾರು ಲೇಡೀಸ್ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೋಗ್ತಾರೆ ಅಂತ ತಿಳ್ಕೊತಾರೆ. ಆಮೇಲೆ ಈ ಡ್ರಾಮಾ ಫೀಲ್ಡಿಗೆ ಬಂದಮೇಲೆ ಇಲ್ಲಿ ಎಲ್ಲರಿಗೂ ಗೊತ್ತು, ಇಲ್ಲಿ ಜೆಂಟ್ಸೇ ಲೇಡೀಸ್ ಪಾರ್ಟ್ ಮಾಡ್ತಾರೆ ಅಂತಂದು ಎಲ್ಲರಿಗೂ ಗೊತ್ತು. ಊರಲ್ಲಿ ಪಬ್ಲಿಕ್ಕಿಗೂ ಗೊತ್ತು, ಮತ್ತು ಕಂಪ್ನಿಯಲ್ಲೂ ಗೊತ್ತು, ಎಲ್ಲ ಗೊತ್ತು. ಹಾಗಾಗಿ ಇಲ್ಲಿ ಅವರು ನೋಡೋ ವಿಧ ಬೇರೆ. ಅವರು ಲೇಡೀಸ್ ಪಾತ್ರ ಮಾಡ್ತಾರೆ ಅಂತ ನೋಡಲ್ಲ, ಇವರು ಅಜರ್ ಕಂಪ್ನಿ ಕಲಾವಿದರು, ಒಳ್ಳೆ ಕಲಾವಿದರು, ತುಂಬ ಚೆನ್ನಾಗಿ ಮಾಡ್ತಾರೆ, ಆ ಒಂದು ಅಭಿಮಾನದಲ್ಲಿ ನೋಡ್ತಾರೆ, ಆ ಅಭಿಮಾನದಿಂದ ಮಾತಾಡಿಸ್ತಾರೆ. ಅದು ಭಾಳ ಖುಷಿ ಆಗುತ್ತೆ. ನಿಮ್ಮ ಊರ ಕಡೆ? ನಮ್ಮ ಊರ ಕಡೆ ಫಸ್ಟು ಈ ರೀತಿ ಡ್ರಾಮಕ್ಕೆ ಹೋಗ್ತೀನಿ ಅಂತಂದಾಗ ಯಾರ್ಯಾರೂ ಒಪ್ಪಲಿಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ ಆಯಿತು, ಯಾರು ಒಪ್ಪಲಿಲ್ಲ. ಈಗ ಡ್ರಾಮಾಗೆ ಹೋಗ್ತೀನಿ, ಡ್ರಾಮಾದಲ್ಲಿ ಏನು ಫ್ಯೂಚರ್ ಐತೆ, ಅಲ್ಲೇನು ನಿನಗೆ ಅಲ್ಲೇನು ಇದು ಮಾಡೋಕ್ಕೆ ಸಾಧ್ಯ, ಹಾಗೆ ಹೀಗೆ ಅಂತ. ಆಮೇಲೆ ಲೇಡೀಸ್ ಪಾತ್ರ ಮಾಡೋದಕ್ಕೆ ಏನಕ್ಕೆ ಹೋಗ್ತೀಯ, ಬೇಡ ಅಂಥೇಳಿ. ಇಲ್ಲ, ನನಗಿದ್ರಲ್ಲಿ ಹೆಸರು ತಂದು ಕೊಟ್ಟೈತೆ, ಇದರಲ್ಲಿ ಆಸಕ್ತಿ ಐತೆ, ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಸರಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಪೋಸಿತ್ತು. ಆಮೇಲೆ ನಾನು ಇಲ್ಲಿ ಕಂಪ್ನಿಗೆ ಬಂದಮೇಲೆ ಊರಿಂದ ಕೆಲವೊಂದು ಸಲ ಬಂದಿದ್ದಾರೆ, ಎಲ್ಲ ಮನೆಯಿಂದ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಬಂದು ಎಲ್ಲ ಡ್ರಾಮಾ ನೋಡಿದ್ದಾರೆ. ಡ್ರಾಮಾ ನೋಡಿ ಇಲ್ಲಿ ಎಲ್ಲ ಸಿಚುವೇಶನು, ಇಲ್ಲಿ ವಾತಾವರಣ ಎಲ್ಲ ನೋಡಿ ಆವಾಗ ಅವ್ರಿಗೆ ಪರವಾಗಿಲ್ಲ, ಡ್ರಾಮಾ ಕಂಪ್ನಿಲಿದ್ರು ಚೆನ್ನಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ಅವ್ರ ಜೀವನ ಒಳ್ಳೆ ರೀತಿಯಲ್ಲಿ ಐತೆ ಅನ್ನೋ ಒಂದು ಭರವಸೆ ಬಂದಮೇಲೆ ಈಗ ಅವ್ರ ಮನೇಲಿ ಎಲ್ಲ ಫುಲ್ ಸಪೋರ್ಟ್ ಐತೆ. ಲೇಡಿ ಗೆಟಪ್ ಮಾಡ್ತಾ ಇದ್ದೀರಲ್ಲ, ಇದರಿಂದ ಬಂದು ನಿಮ್ಗೆ ಯಾರ ಪ್ರಪೋಸ್ ಮಾಡಿದ್ದು, ಯಾವ್ದಾರ ಲವ್ ಸ್ಟೋರಿಗಳು ಏನಾರ ಆಗಿದೆಯಾ ನಿಮಗೆ? ಹುಡುಗಿ ಅನ್ಕೊಂಡು ಬಂದು ಅಲ್ಲ, ಕೆಲವರು ಹೊಸದಾಗಿ ನೋಡೋರಿಗೆ ಹುಡುಗಿ ಅಂತಾನೆ ತಿಳ್ಕೊಂಡಿರ್ತಾರೆ.
ಹೊಸದಾಗಿ ಫಸ್ಟ್ ಟೈಮ್ ಡ್ರಾಮಾ ನೋಡೋರು ಹಂಗೆ ತಿಳ್ಕೊತಾರೆ, ಹುಡುಗಿ ಅಂತಾನೆ ತಿಳ್ಕೊತಾರೆ. ಆಮೇಲೆ ಇಲ್ಲ ಕಂಪ್ನಿಲೆಲ್ಲ ಹುಡುಗರೇ ಇರೋದು, ಹುಡುಗಿರು ಯಾರು ಇಲ್ಲ ಹಂಗಂತ ಹೇಳಿದ್ಮೇಲೆ ಹುಡುಗರ ಇವರು ಹಂಗಂತ. ಅಲ್ಲ, ಈಗ ಇಲ್ಲಿ ಅಜ್ಜವ್ರ ಕಂಪ್ನಿಲಿ ಎಲ್ರಿಗೂ ಗೊತ್ತು ಇಲ್ಲಿ ಗಂಡು ಮಕ್ಳಿಗೆ ಹೆಣ್ಮಕ್ಳು ಪಾತ್ರ ಮಾಡೋದು ಅಂತ. ಬಟ್ ಆರ್ಕೆಸ್ಟ್ರಾ ಹೋಗ್ತಿರಲ್ಲ, ಅಲ್ಲಿ ಹೊರಗಿನ ಅನುಭವಗಳು. ಅಲ್ಲಿ ಆರ್ಕೆಸ್ಟ್ರಾಕ್ ಹೋದಾಗ ಅಲ್ಲೂ ಎಲ್ಲ ಅವರು ಹುಡುಗಿ ಅಂತಾನೆ ತಿಳ್ಕೊಂಡಿರ್ತಾರೆ. ಎಷ್ಟೋ ಜನ ಹುಡುಗಿ ಅಂತ ತಿಳ್ಕೊಂಡೆ ಮಾತಾಡ್ಸಕ್ಕೆ ಬರ್ತಿದ್ರು. ಅದು ನಾವು ಯಾರ ಹತ್ರ ಜಾಸ್ತಿ ಮಾತಾಡ್ತಿದ್ದಿಲ್ಲ, ಏನಿಲ್ಲ. ಆ್ಯಕ್ಚುಲಿ ಯಾಕಂದ್ರೆ ಆರ್ಕೆಸ್ಟ್ರಾದಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಅಲ್ಲಿ ಹೋಗಿ ಮೇಕಪ್ ಮಾಡ್ಕೊಂಡು ಕುಂತೀವಿ ಅಂತಂದ್ರೆ ಮತ್ತೆ ಮೇಕಪ್ ಅಳಕಿಸ್ಕೊಂಡೆ ಹೊರಗೆ ಬರೋದು. ಅಲ್ಲಿ ತನಕ ಟೈಮೇ ಇರಲ್ಲ. ಬ್ಯಾಕ್ ಟು ಬ್ಯಾಕ್ ರೆಡಿ ಆಗೋದು ಹೋಗೋದು ಸದ್ಯ ಒಂದು 5 ನಿಮಿಷ ರೆಸ್ಟ್ ಸಿಕ್ಕಿದ್ರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ ಅಲ್ಲಿ. ಆಮೇಲೆ ಅಲ್ಲಿ ಪ್ರೋಗ್ರಾಮ್ಗೂ ಸ್ಟಾರ್ಟ್ ಆಗೋ ಟೈಮ್ಗೆ ಅಲ್ಲಿ ಸ್ಟೇಜ್ಗೆ ಹೋಗಿರ್ತೀವಿ. ಪ್ರೋಗ್ರಾಮ್ ಮುಗಿದ ತಕ್ಷಣ ಮತ್ತೆ ಸೀದಾ ಮನೆಗೆ ಬಂದ್ಬಿಟ್ಟಿರ್ತೀವಿ, ಗಾಡಿ ತೊಗೊಂಡು ಮನೆಗೆ ಬಂದ್ಬಿಟ್ಟಿರ್ತೀವಿ. ಹಾಗಾಗಿ ಜನರ ಜೊತೆ ಮಾತಾಡೋದಕ್ಕೆ ಅದಕ್ಕೇನು ಟೈಮ್. ಯಾಕೆಂದ್ರೆ ನಾನು ಒಬ್ರು ಕಲಾವಿದ್ರು, ನಾವೊಂದು ಶೋ ಅಲ್ಲಿ ಕೆಲಸ ಮಾಡೋದು ಅಂತ ಹಿಂಗೆ ಲೇಡಿ ಗೆಟಪ್ ಮಾಡೋ ಹುಡುಗನಿಗೆ ಒಬ್ರು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಲೇಡಿ ಗೆಟಪ್ ಬಿಚ್ಚಿದ ಮೇಲೂ ಅವನ್ನ ಫಾಲೋ ಮಾಡ್ಕೊಂಡು ಹುಡುಗಿ ಅಂತ ಲವ್ ಪ್ರಪೋಸ್ಗೆಲ್ಲ ಹೋಗ್ಬಿಟ್ಟಿದ್ರು. ಹಂಗೆ ನಿಮ್ಗೆ ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಹಿಂದೆ ಬಂದು ನಮ್ಮನ್ನು ಲವ್ ಮಾಡೋ, ನಾನು ನಿಮ್ಗೆ ಇಷ್ಟ, ಆ ಥರ ಇನ್ಸಿಡೆಂಟ್ಸ್ಗಳು ಆಗಿರುತ್ತೆ. ಬಟ್ ಅವರು ನನ್ನನ್ನು ರೀಚ್ ಆಗೋ ತನಕ ನಮ್ಮ ಟೀಮಲ್ಲಿ ಯಾರು ಬಿಟ್ಕೊಟ್ಟಿಲ್ಲ. ನನ್ನ ರೀಚ್ ಆಗೋ ತನಕ ಯಾರು ಬಿಟ್ಕೊಟ್ಟಿಲ್ಲ. ಅವರು ಜನ ಏನೇನೋ ತಿಳ್ಕೊಂಡಿರ್ತಾರೆ, ಅವರ ಇದು ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಸ್ಟೇಜಲ್ಲಿ ನೋಡಿದಾಗ ಅವ್ರ ಅಭಿಪ್ರಾಯ ಬೇರೆ ಇರುತ್ತೆ. ಅವರು ಯಾವುದೋ ಹುಡುಗಿ ಚೆನ್ನಾಗೈತೆ, ಹಂಗೆ ಹಿಂಗೆ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ಮಾತಾಡ್ಸೋಣ ಹೋಗಿ ಪ್ರಪೋಸ್ ಮಾಡೋಣ, ಆ ಥರ ಅವರು ತಿಳ್ಕೊಂಡಿರ್ತಾರೆ. ಹೌದು. ಆದ್ರೆ ನಾವು ಅದಕ್ಕೆಲ್ಲ ಚಾನ್ಸ್ ಕೊಡಲ್ಲ. ಅವ್ರ ಜೊತೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ನಮಗೆ ಅವಕಾಶನೇ ಕೊಡಲ್ವಲ್ಲ. ಅದು ಹಂಗಾಗಿ ನನ್ನ ಡೈರೆಕ್ಟಾಗಿ ನನಗೆ ಆ ಥರ ಯಾವ ಅನುಭವನೂ ಆಗಿಲ್ಲ. ಇಲ್ಲಿ ಡ್ರಾಮಾಕ್ಕೆ ಇದಕ್ಕೆ ಬಂದಮೇಲೆ ಈಗ ಈ ಊರಲ್ಲಂತೂ ಗೊತ್ತಿರುತ್ತೆ, ಇಲ್ಲಿ ಕ್ಯಾಂಪ್ ಹಾಕಿರ್ತೀವಿ. ಒಂದೊಂದು ಕಡೆ ವರ್ಷಾನುಗಟ್ಲೆ ಕ್ಯಾಂಪ್ ಇರುತ್ತೆ. ಎಲ್ಲ ಊರಿನ ಜನ ಎಲ್ಲ ಪರಿಚಯ ಆಗಿರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಇವ್ರ ಜೆಂಟ್ಸ್ ಹೆಂಗಂತಂದು. ಆ ಥರ ಇಲ್ಲಿಂದ ಈ ಹಳ್ಳಿಗಳಿಗೆ ಜಾತ್ರೆ ಆ ಥರ ಇದ್ದಾಗ ನಾಟಕಕ್ಕೆ ಕರ್ಸಿರ್ತಾರೆ. ಇಲ್ಲಿಂದ ಹೊಸದಾಗಿ ಒಂದು ದಿನಕ್ಕಂತ ಹೋಗಿರ್ತಾರೆ. ಅಲ್ಲಿ ಅವ್ರಿಗೆ ಹೊಸದು, ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಯಾವ್ದು ಹುಡುಗಿ ನೋಡು ಚೆನ್ನಾಗಿ ಮಾಡುತ್ತೆ, ಚೆನ್ನಾಗೈತೆ, ಹೋಗಿ ಮಾತಾಡ್ಸೋಣ, ಓಕೆ ನಂಬರ್ ಕೇಳೋಣ, ಹಂಗ ಆ ಥರ ಬಂದು ಮಾತಾಡಿಸ್ತಾರೆ. ಬಂದು ಇದು ಮಾಡಿದ ಆಮೇಲೆ ಬಂದು ನಿಮ್ದು ನಂಬರ್ ಕೊಡ್ತೀರಾ, ನಿಮ್ಮ ಹೆಸರು ಏನು ಹೋಗುತ್ತೆ. ನಾವ್ ಹಿಂಗೆ ನಮ್ಮ ಹೆಸರು ಜಗದೀಶ ಅಂತ ಅಷ್ಟು. ನೀವೆಲ್ಲ ಜೆಂಟ್ಸ್ ನಮ್ಮ ಅಜರ್ ಕಂಪ್ನಿಲಿ ಯಾರು ಲೇಡೀಸ್ ಎಲ್ಲ ಜೆಂಟ್ಸ್ ನಾವು ಲೇಡೀಸೇ ಮಾಡಿಬಿಟ್ಟಿದ್ವಿ ರೀ ಹಂಗಂತ. ಆ ಥರ ಎಷ್ಟು ಸಂದರ್ಭಗಳಾಗಿದೆ. ಆಮೇಲೆ ಅದೇ ಅವ್ರಿಗೆ ಅವಾಗ ಜೆಂಟ್ಸ್ ಅಂತ ಗೊತ್ತ ತಕ್ಷಣ ಅವರು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಬಾಬಾ ಎಂಥ ಕಲಾವಿದ್ರಲ್ಲ ಇವರು ಅಂತೇಳಿ ಅವರು ಖುಷಿ ಆಗ್ತಾರೆ. ಬಂದು ಸೆಲ್ಫಿ ಎಲ್ಲ ತಗೊಂಡೋಗ್ತಾರೆ, ಬಂದು ಮಾತಾಡ್ಸ್ಕೊಂಡು ಅಪ್ರಿಷಿಯೇಟ್ ಮಾಡೋಗ್ತಾರೆ. ಅದಲ್ಲದೆ ಜೂನಿಯರ್ ಪೂಜಾ ಗಾಂಧಿ ಬೇರೆ ಸೆಲ್ಫಿ ತಗೊಳ್ಳೋಕೆ ಜನ ಜಾಸ್ತಿನೇ ಇರ್ತಾರೆ. ಸೆಲ್ಫಿ ಅಂತೂ ಇರುತ್ತೆ ಬಿಡ್ರಿ. ಓಕೆ, ಇದರಲ್ಲಿ ನೀವು ಇಷ್ಟು ವರ್ಷ ಪಾತ್ರಗಳು ಮಾಡಿದ್ರಲ್ಲ, ನಿಮ್ಗೆ ತುಂಬ ಫೇಮಸ್ ಆಗಿ ನಿಮ್ಗೆ ಹೆಸರು ಕೊಟ್ಟಂಥ ಪಾತ್ರ ಯಾವುದು ಲೇಡೀಸ್ ಪಾತ್ರಗಳಲ್ಲಿ? ಸಾಕಷ್ಟು ಪಾತ್ರ ಇದೆ. ಸಾಮಾನ್ಯವಾಗಿ ಯಾವುದೇ ಪಾತ್ರ ಮಾಡಿದರೂ ಅದರಲ್ಲಿ ನಾನು ಎಷ್ಟು ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ, ನನ್ನ ಪಾತ್ರನ ಎಷ್ಟು ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯ, ಅಷ್ಟು ನನ್ನ ಶಕ್ತಿ ಮೀರಿ ಎಲ್ಲ ಪ್ರಯತ್ನ ಪಡ್ತೀನಿ. ಅದು ಸಣ್ಣ ಪಾತ್ರ ಆಗಿರಲಿ, ದೊಡ್ಡ ಪಾತ್ರ ಆಗಿರಲಿ, ಯಾವುದಾಗಲಿ ನಾನು ಇಷ್ಟಪಟ್ಟೆ ಅದು ಪಾತ್ರನ ಮಾಡ್ತೀನಿ. ಎಲ್ಲ ಪಾತ್ರನೂ ಅಷ್ಟೇ. ಆದರೆ ಕೆಲವೊಂದು ನನಗೆ ಹೆಸರು ತಂದು ಕೊಟ್ಟ ಕೆಲವೊಂದು ಪಾತ್ರಗಳಿದ್ದಾವೆ. ಆ ಒಂದು ಡ್ಯಾನ್ಸಿಗೆ ಒಳ್ಳೆ ಹೆಸರು, ಡ್ಯಾನ್ಸಿಗೆ ಬಂದಾಗ ಜನದ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಡ್ಯಾನ್ಸಿಂದ ಒಳ್ಳೆ ಹೆಸರು. ಅದು ಅಲ್ಲದೆ ಆಮೇಲೆ ಮುದುಕನ ಮದುವೆ ಅಂತ ಒಂದು ನಾಟಕ, ಅದರಲ್ಲಿ ಕಲ್ಯಾಣಿ ಅಂತ ಹೀರೋಯಿನ್ ಪಾತ್ರ. ಆ ಪಾತ್ರ ನನಗೆ ಒಳ್ಳೆ ಹೆಸರು ತಂದು ಕೊಡ್ತು. ಅದು ನನಗೆ ವೈಯಕ್ತಿಕವಾಗಿ ನಿಮಗೆ ಇಷ್ಟ ಆದಂಥ ಪಾತ್ರ ಯಾವುದು? ನನಗೆ ಇಷ್ಟ ಆಗುವಂಥ ಪಾತ್ರ ಈಗ ಮೊನ್ನೆ ನಮ್ಮ ಮಾದೇವ್ ಹೊಸೂರ್ ಅವ್ರು ಬರೆದಿದ್ದು ಸುಪಾರಿ ಸರೋಜನ ನಾಟಕದಲ್ಲಿ ಸೋನಾಲಿ ಅನ್ನೋ ಒಂದು ಪಾತ್ರ. ಅದು ಭಾಳ ತೂಕವಾದ ಪಾತ್ರ. ಅದು ನನಗೆ ಒಳ್ಳೆ ಹೆಸರು ತಂದು ಕೊಡ್ತು. ನನಗೆ ಭಾಳ ಇಷ್ಟವಾದ ಪಾತ್ರ ಅದು. ಆಮೇಲೆ ಮಲ್ಮಗಳು ನಾಟಕದಲ್ಲಿ ಕಲ್ಯಾಣಿ, ಆಮೇಲೆ
ರತ್ನಮಾಂಗಲ್ಯ ನಾಟಕದಲ್ಲಿ ಶಕೀಲಾ ಅಂತ ಒಂದು ಪಾತ್ರ ಬರುತ್ತೆ. ಪಾತ್ರ ಸ್ವಲ್ಪ ಸಣ್ಣದೇ, ಅಷ್ಟು ದೊಡ್ಡದಿಲ್ಲ, ಬಟ್ ಆದರೂ ಒಳ್ಳೆ ಪಾತ್ರ. ನಾನು ಅದು ಭಾಳ ಇಷ್ಟಪಟ್ಟು ಮಾಡ್ತೀನಿ ಆ ಪಾತ್ರ. ಅದು ಎಲ್ಲ ನಾಟಕದಲ್ಲೂ ಹಂಗೆ ಒಳ್ಳೊಳ್ಳೆ ಪಾತ್ರಗಳಿದೆ. ಆಮೇಲೆ ಬಂದಾರ ನೋಡು ಬಂಗಾರಿ ಅಂತೇಳಿ ಮಹೇಶ್ ಕವಿಗಳು ಬರೆದಿದ್ದು, ಆ ನಾಟಕದಲ್ಲಿ ನಂದು ವಿಲನ್ ಪಾತ್ರ, ಲೇಡಿ ವಿಲನ್ ಪಾತ್ರ. ಅದು ನನಗೆ ಒಳ್ಳೆ ಹೆಸರು ತಂದು ಕೊಡ್ತು. ಅದು ನಾನು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಕಲಿತು ಮಾಡಿದ್ದು ಪಾತ್ರ. ಕಷ್ಟಪಟ್ಟು ಕಲಿತು ಈಗ ಇಷ್ಟ ಆಗಿರೋ ಪಾತ್ರ. ಈ ರೀತಿ ಭಾಳ ನಾಟಕ ಇದ್ದಾವೆ. ಎಲ್ಲ ನೆನಪು ಮಾಡ್ಕೊಂಡು ಲಿಸ್ಟ್ ಮಾಡಿದ್ರೆ ದೊಡ್ಡ ಲಿಸ್ಟ್ ಆಗುತ್ತೆ. 23 ವರ್ಷ ದೊಡ್ಡ ಜರ್ನಿ ಅಲ್ಲ, ದೊಡ್ಡ ಜರ್ನಿ. ಭಾಳ ಪಾತ್ರಗಳು ನನಗೆ ಒಳ್ಳೊಳ್ಳೆ ಹೆಸರುಗಳು ತಂದು ಕೊಟ್ಟು, ನಾನು ಅದೇ ಕೆಲವೊಂದು ಅಂದರೆ ನನಗೆ ಜಾಸ್ತಿ ಹೆಸರು ತಂದು ಕೊಟ್ಟ ಪಾತ್ರಗಳು ವಿಲನ್ ಆಗಿ ಮಾಡಿದವು, ಆಮೇಲೆ ಹೀರೋಯಿನ್ ಆಗಿ ಕಥಾನಾಯಕಿಯಾಗಿ ಮಾಡಿದ ಪಾತ್ರಗಳು ಭಾಳ ಹೆಸರು ತಂದು ಕೊಡ್ತು. ಭಾಳ ಸೆಂಟಿಮೆಂಟ್ ಆಗಿ ಇರೋಂಥ ಪಾತ್ರಗಳು, ಭಾಳ ನನಗೆ ಹಾರ್ಟ್ ಟಚ್ ಆದಂಥ ಪಾತ್ರಗಳು ಸಾಕಷ್ಟಿದೆ. ಆಮೇಲೆ ಜಗದೀಶ್ ಅವ್ರ ಹತ್ರ ಇನ್ನೊಂದು ಅದ್ಭುತವಾದ ಒಂದು ಕಲೆ ಇದೆ ಅಂತ ಕೇಳ್ಪಟ್ಟೆ. ಕಾಸ್ಟ್ಯೂಮ್ ಡಿಸೈನರ್ ಅಂತೆ ನೀವು? ಹೌದು, ಮೇಕಪ್ ಆರ್ಟಿಸ್ಟ್ ಅಂತೆ. ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ಡಿಸೈನ್ ಮಾಡ್ತೀನಿ. ಪ್ರತಿಯೊಂದು ನನ್ನ ವಸ್ತ್ರಾಲಂಕಾರ ಏನಿರುತ್ತೆ ಎಲ್ಲ ನನ್ನ ಸ್ವಂತ ಕೈ ಚಳಕ. ಅದು ಅಲ್ಲದೆ ಮತ್ತೆ ಬೇರೆಯವ್ರು ಯಾರಾದ್ರೂ ಕೇಳಿದ್ರೆ ಅವ್ರಿಗೂ ರೆಡಿ ಮಾಡಿ, ಬೇರೆ ಬೇರೆ ಕಂಪ್ನಿಯವರಿಗೆಲ್ಲ, ಬೇರೆ ಬೇರೆ ಕಂಪ್ನಿಯವರಾಗ್ಲಿ, ನಮ್ಮ ಕಲಾವಿದರೇ ಆಗ್ಲಿ, ಮತ್ತೆ ಬೇರೆ ಆರ್ಕೆಸ್ಟ್ರಾದವ್ರು ಈಗಾದ್ರೂ ನನಗೆ ಕೇಳ್ತಾರೆ, ನನಗೆ ಈ ತರ ಕಾಸ್ಟ್ಯೂಮ್ ಬೇಕು, ಈ ತರ ರೆಡಿ ಮಾಡ್ಕೊಡ್ರಿ ಅಂತ. ಅವ್ರಿಗೂ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ಆಮೇಲೆ ಇನ್ನೊಂದು, ನೀವು ಮೇಕ್ ಓವರ್ ಆರ್ಟಿಸ್ಟ್ ಅಂತಾನು ಗೊತ್ತಾಯ್ತು. ಅದು ಮೇಕಪ್ ಕೋರ್ಸ್ ಮಾಡಿದೀನಿ, ಬೆಂಗಳೂರಲ್ಲಿ ಮಾಡಿದೆ. ಲ್ಯಾಕ್ಮಿ ಅಕಾಡೆಮಿಯಲ್ಲಿ ಮಾಡಿದೆ ಮೇಕಪ್ ಕೋರ್ಸ್. ಅಂದ್ರೆ ಇಲ್ಲಿ ಡ್ರಾಮಾ ಮಾಡ್ಕೊತ ಸ್ವಲ್ಪ ದಿವಸ ನಮ್ಮ ಕ್ಯಾಂಪ್ ಕ್ಲೋಸ್ ಆಗುತ್ತಲ್ಲ, ಆ ಟೈಮಲ್ಲಿ ಮತ್ತೆ ಇನ್ನೂ ಸ್ವಲ್ಪ ದಿವಸ ಎಕ್ಸ್ಟ್ರಾ ರಜಾ ತೊಗೊಂಡು ನಾನು ಈ ರೀತಿ ನಾನು ಮೇಕಪ್ ಕೋರ್ಸ್ ಮಾಡಿ ಬರ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿ ಹೋಗಿ ಮೇಕಪ್ ಕೋರ್ಸ್ ಮಾಡ್ಕೊಂಡು ಬಂದೆ. ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಇದೆಯಾ? ಏನಂತ ಇದೆ? ಪೂಜಾ ಮೇಕ್ ಓವರ್ಸ್ JPG ಅಂತ ಇದೆ ನೋಡ್ರಿ. ಅದರಲ್ಲಿ ನೀವೆಲ್ಲ ಹಾಕ್ತಾ ಇರ್ತೀರಾ? ಅದರಲ್ಲೆಲ್ಲ ನನ್ನ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಇವತ್ತು ಹಂಗಾರೆ ನಾವು ಜಗದೀಶ್ ಅವರು ಪೂಜಾ ಗಾಂಧಿ ಆಗೋದು ಹೇಗೆ ಅಂತ ನೋಡ್ಬೋದಾ? ಬನ್ರಿ ನೋಡೋಣ. ಗುರು